ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ಲಾಗಿ ಸ್ಕಿಪ್ ಮಾಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ನೀವು ಈ ಪರ್ಸನ್ನ ಎನರ್ಜಿಯಲ್ಲಿ ತುಂಬ ಚೇಂಜ್ ತಂದಿದ್ದೀರಾ, ತುಂಬ ಜಾಸ್ತಿ ಚೇಂಜ್. ಅಂದರೆ ಈ ಪರ್ಸನ್ ಹೇಗಿದ್ದವರು, ಬಹುಶಃ ನಿಮ್ಮ ಜೊತೆ ಒಂದು ಕ್ಯಾಶುವಲ್ ಕನೆಕ್ಷನ್ ಅಲ್ಲಿ ಇದ್ದವರು, ಅಥವಾ ಈ ಕನೆಕ್ಷನ್ ಬಗ್ಗೆ ಅಷ್ಟೊಂದು ಸೀರಿಯಸ್ ಆಗಿರಲಿಲ್ಲ. ಆದರೆ ಈಗ ಅವರು ನಿಮ್ಮ ಜೊತೆ ಒಂದು ಫಾರೆವರ್ ಕನೆಕ್ಷನ್ ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅದು ಫ್ರೆಂಡ್ಶಿಪ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ರಿಲೇಷನ್ಶಿಪ್ ಕಂಟಿನ್ಯೂ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಪಾರ್ಟ್ನರ್ನಲ್ಲಿ ಯಾವ ರೀತಿಯ ಶಿಫ್ಟ್ ಬಂದಿದೆ ಅಂತ ನೋಡ್ತಾ ಇದ್ದೀರಾ ಅಲ್ವಾ. ಮೊದಲು ಅವರು ಕೇವಲ ಒಂದು ಕ್ಯಾಶುವಲ್ ಕನೆಕ್ಷನನ್ನು ಬಯಸ್ತಾ ಇದ್ರು, ಆದರೆ ಈಗ ಅವರು ನಿಮ್ಮ ಜೊತೆ ಒಂದು ಫಾರೆವರ್ ಕನೆಕ್ಷನ್ ಮಾಡ್ಕೊಳ್ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಎಮೋಷ್ನಲಿ ಅಟ್ಯಾಚ್ಮೆಂಟ್ಗೆ ಹೆದರುವಂತಹ ವ್ಯಕ್ತಿಗಳಲ್ಲಿ ಒಬ್ಬರು. ಅವರ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಹೆದರ್ತಾರೆ. ಓಕೆ, ಇದು ತುಂಬ ಲಾಜಿಕಲ್ ಪರ್ಸನ್. ಇವರಿಗೆ ಕಂಪೇರ್ ಮಾಡಿದರೆ ನೀವು ತುಂಬ ಎಮೋಷ್ನಲ್ ಆಗಿರ್ಬೋದು, ಆದರೆ ಈ ಪರ್ಸನ್ ತುಂಬ ಲಾಜಿಕಲ್ ವ್ಯಕ್ತಿ. ಸೊ ಈ ವ್ಯಕ್ತಿ ಅವರ ಎಮೋಷನ್ಸ್ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅಥವಾ ಎಮೋಷ್ನಲಿ ಯಾರ ಜೊತೆನಾದರೂ ಇನ್ವಾಲ್ವ್ ಆಗೋದಕ್ಕೆ ಹೆದರ್ತಾರೆ. ಅವ್ರಿಗೆ ಅನಿಸುತ್ತೆ ಇವ್ರು ಯಾರಿಂದಿಗಾದರೂ ಎಮೋಷ್ನಲಿ ಇನ್ವಾಲ್ವ್ ಆದರೆ ಅಥವಾ ನಿಮ್ಮ ಜೊತೆ ಎಮೋಷ್ನಲಿ ಅಟ್ಯಾಚ್ ಆದರೆ ನೀವು ಇವರ ಹಾರ್ಟ್ ಬ್ರೇಕ್ ಮಾಡ್ತೀರಾ, ಇವರಿಗೆ ನೋವು ಕೊಡ್ತೀರಾ ಅಂತ. ಇದು ಎಲ್ಲಿಂದ ಬರ್ತಾ ಇದೆ ಅಂದರೆ ಪಾಸ್ಟ್ನಲ್ಲಿ ಯಾವುದೋ ಘಟನೆ ನಡೆದಿರ್ಬೋದು, ಅಥವಾ ಯಾವುದೋ ಒಂದು ವಿಷಯದಲ್ಲಿ ಅವ್ರಿಗೆ ಫೇಲ್ಯೂರ್ ಸಿಕ್ಕಿರ್ಬೋದು, ಅಥವಾ ಯಾವುದೋ ಒಂದು ಸಿಚುವೇಶನ್ ಅನ್ನೋದು ಅವರ ಮನಸ್ಸಿಗೆ ತುಂಬ ಡೀಪಾಗಿ ಹರ್ಟ್ ಮಾಡಿರ್ಬೋದು. ಸೊ ಎಲ್ಲೋ ಒಂದು ಕಡೆ ಈ ಥಿಂಗ್ ಅವರ ಪಾಸ್ಟ್ನಿಂದ ಬರ್ತಾ ಇದೆ. ಪರ್ಸನ್ ಎಮೋಷ್ನಲಿ ಅಟ್ಯಾಚ್ಮೆಂಟ್ ಆಗೋದಕ್ಕೆ ಹೆದರ್ತಾರೆ, ಆದರೆ ನಿಮ್ಮ ಕಡೆಯವರಿಗೆ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಫೀಲ್ ಆಗಿದೆ. ಆದರೆ ಹೇಗೆ? ಈ ಪರ್ಸನ್ ಈಗ ನಿಮ್ಮ ಜೊತೆ ಫಾರೆವರ್ ಕನೆಕ್ಷನ್ ಯಾಕೆ ಬಯಸ್ತಾ ಇದ್ದಾರೆ ಅಂದರೆ ಇವರು ಬಹುಶಃ ನಿಮ್ಮನ್ನು ಟೆಸ್ಟ್ ಮಾಡಿದ್ದಾರೆ, ನಿಮ್ಮನ್ನು ಸಂಪೂರ್ಣವಾಗಿ ಜಡ್ಜ್ ಮಾಡಿದ್ದಾರೆ. ಸೊ ಅವರಿಗೆ ಅರ್ಥ ಆಗಿದೆ ನೀವು ಇವರ ಜೊತೆ ಎಮೋಷ್ನಲಿ ಅಟ್ಯಾಚ್ ಆಗಬಹುದಾದಂಥ ವ್ಯಕ್ತಿ ಅಂತ. ನಿಮ್ಮ ಎಮೋಷನ್ಸ್ ಜೊತೆ ಇವರು ಕನೆಕ್ಟ್ ಆಗ್ತಾ ಇದ್ದಾರೆ. ಅಂದರೆ ಈಗ ಈ ಪರ್ಸನ್ ನಿಮ್ಮ ಜೊತೆ ಎಮೋಷ್ನಲ್ ಕ್ಲೋಸ್ನೆಸ್ಸನ್ನು ಬಯಸ್ತಾ ಇದ್ದಾರೆ. ಬಹುಶಃ ಮೊದಲು ಇವರು ನಿಮ್ಮ ಜೊತೆ ಎಮೋಷ್ನಲಿ ಕನೆಕ್ಟ್ ಆಗೋದಕ್ಕೆ ಹೆದರ್ತಾ ಇದ್ರು, ಆದರೆ ಈಗ ಇವರ ಥಾಟ್ ಪ್ಯಾಟ್ರನ್ ಬದಲಾಗಿದೆ. ಈಗ ಇವರು ಸ್ವತಃ ನಿಮ್ಮ ಜೊತೆ ಎಮೋಷ್ನಲಿ ಕನೆಕ್ಟ್ ಆಗೋದಕ್ಕೆ ಬಯಸ್ತಾ ಇದ್ದಾರೆ. ಅದೇನೆಂದರೆ ಈಗ ಕನೆಕ್ಷನ್ ಆರ್ಡಿನರಿ ಆಗಿ ಉಳ್ಕೊಂಡಿಲ್ಲ. ಮೊದಲು ಆರ್ಡಿನರಿ ಆಗಿತ್ತು ಅಲ್ವಾ, ಈಗ ಇದು ನೋ ಮೋರ್ ಆರ್ಡಿನರಿ ಕನೆಕ್ಷನ್. ಸೊ ಇವರು ನಿಮ್ಮ ಜೊತೆ ಎಮೋಷ್ನಲಿ ಕನೆಕ್ಟ್ ಆಗೋದಕ್ಕೆ ಬಯಸ್ತಾ ಇದ್ದಾರೆ. ಫಾರೆವರ್ ಬಾಂಡ್ ಬಯಸ್ತಾ ಇದ್ದಾರೆ. ರಿಯೂನಿಯನ್, ರೀಕನ್ಸಿಲೇಷನ್ ಬಯಸ್ತಾ ಇದ್ದಾರೆ. ಸ್ಟೆಬಿಲಿಟಿ ಆ್ಯಂಡ್ ಕಮಿಟ್ಮೆಂಟ್ ಎನರ್ಜಿ. ಇಲ್ಲಿ ಈ ವ್ಯಕ್ತಿ ಮೇ ಬಿ ಇವರು ಈಗ ಏನು ಮಾಡಬಹುದು ಅಂದರೆ ಫ್ರೆಂಡ್ಶಿಪ್ ಆಫರ್ ಜೊತೆ ನಿಮ್ಮ ಮುಂದೆ ಇಡಬಹುದು, ಸ್ಟ್ರಾಂಗ್ ಸಾಲಿಡ್ ಆಫರ್ ಕೊಡಬಹುದು, ಪರ್ಮನೆಂಟ್ ಲೆವೆಲ್ನಲ್ಲಿ ಕೊಡ್ಬೋದು, ಕಮಿಟ್ಮೆಂಟನ್ನು ಕೊಡ್ಬೋದು, ಸ್ಟೆಬಿಲಿಟಿಯನ್ನು ಕೊಡ್ಬೋದು. ನಿಮ್ಮ ಜೊತೆ ಒಂದು ಕನೆಕ್ಷನ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಬಯಸ್ತಾರೆ. ನಿಮ್ಮ ಎನರ್ಜಿ ಕೂಡ ಇದೇ ಆಗಿರ್ಬೋದು. ಇಟ್ ಕ್ಯಾನ್ ಬಿ ಒಂದೇ ಎನರ್ಜಿಯಲ್ಲಿದೆ. ಓಕೆ, ಇವರು ನಿಮ್ಮ ಜೊತೆ ಹೀಗೆ ಒಂದು ಕನೆಕ್ಷನನ್ನು ಬಯಸ್ತಾರೆ. ಅವರಲ್ಲಿ ಇವರು ಸೇಫ್ ಫೀಲ್ ಮಾಡಬೇಕು, ಸೆಕ್ಯೂರ್ ಫೀಲ್ ಮಾಡಬೇಕು ಅನ್ನೋ ಕಂಪ್ಲೀಟ್ ಟ್ರಸ್ಟ್ ಇರಬೇಕು. ಸೊ ಅದಕ್ಕಾಗಿ ಅವರು ಯಾರನ್ನು ಹೀಗೆ ಲವ್ ಮಾಡಬಹುದು, ಸಂಪೂರ್ಣವಾಗಿ ತುಂಬ ಡೀಪಾಗಿ ಒಬ್ಸೆಷನ್ ಜೊತೆ, ಪೊಸೆಸಿವ್ನೆಸ್ ಜೊತೆ ಲವ್ ಮಾಡಬಹುದಾದಂಥ ಕನೆಕ್ಷನನ್ನು ಬಯಸ್ತಾರೆ.
ನಿಮ್ಮ ಜೊತೆ ಒಂದು ಟ್ರೂ ಲವ್ ಬಾಂಡ್ ಕ್ರಿಯೇಟ್ ಮಾಡೋದಕ್ಕೆ ಬಯಸ್ತಾರೆ. ತುಂಬ ಸೇಫ್ ಸೆಕ್ಯೂರ್ ಕನೆಕ್ಷನ್ ನಿಮ್ಮ ಜೊತೆ ಈಗ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದಾರೆ. ಇದೇ ಇವರ ಇಂಟೆನ್ಷನಲ್ಲಿರೋದು. ಪಾಸಿಟಿವ್, ಇವರು ತುಂಬ ಸಾಕಷ್ಟು ಆಪ್ಟಿಮಿಸ್ಟಿಕ್ ಕೂಡ ಆಗಿರ್ಬೋದು. ಓಕೆ, ಈ ವ್ಯಕ್ತಿ ಇದಕ್ಕಾಗಿ ಆ್ಯಕ್ಷನ್ ತಗೊಳ್ಬೇಕು. ಫ್ರೆಂಡ್ಶಿಪ್ ಆ್ಯಂಡ್ ಟೆಸ್ಟಿಂಗ್ ಎನರ್ಜಿ, ಅದಕ್ಕಾಗಿ ಈ ಪರ್ಸನ್ ನಿಮ್ಮ ಮುಂದೆ ಒಂದು ಫ್ರೆಂಡ್ಶಿಪ್ ಆಫರ್ ಇಡ್ಬೋದು. ಸ್ಟಾರ್ಟಿಂಗಲ್ಲಿ ಥಿಂಗ್ಸನ್ನು ಲೈಟ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ನೀವು ಇವ್ರ ಜೊತೆ ಮತ್ತೆ ಕನೆಕ್ಟ್ ಆಗೋದಕ್ಕೆ ಬಯಸ್ತೀರಾ ಅಥವಾ ಇಲ್ವಾ ಅಂತ ಅವರು ಟೆಸ್ಟ್ ಮಾಡ್ಬೋದು. ನೀವು ಇವರನ್ನು ಫರ್ಗ್ಯೂ ಮಾಡೋದಕ್ಕೆ ಬಯಸ್ತೀರಾ ಅಥವಾ ಇಲ್ವಾ, ನೀವು ಇವರನ್ನು ಫರ್ಗ್ಯೂ ಮಾಡ್ತೀರಾ ಅಥವಾ ಇಲ್ವಾ, ನೀವು ಇವರನ್ನು ರಿಜೆಕ್ಟ್ ಮಾಡ್ತೀರಾ, ಇವರಿಗೆ ಯಾವುದಾದ್ರೂ ಹರ್ಟ್ ಆಗುವ ರೀತಿ ಮಾತಾಡ್ತೀರಾ, ಇದರಿಂದ ಇವರ ಇನ್ಸಲ್ಟ್ ಆಗುತ್ತಾ ಅನ್ನೋ ರೀತಿ ಯೋಚನೆ ಮಾಡ್ತಾರೆ. ಡೀಪ್ ಥಿಂಕಿಂಗ್ ಎನರ್ಜಿ, ಈ ಟೈಮ್ನಲ್ಲಿ ಅವರು ಒಬ್ಬರೇ ಇದ್ದಾರೆ, ಯಾರೊಂದಿಗೂ ಹೆಚ್ಚು ಇನ್ವಾಲ್ವ್ ಆಗ್ತಾ ಇಲ್ಲ, ಯಾರ ಜೊತೆ ನೀವು ಹೆಚ್ಚು ಮಾತಾಡದೇ ಇರ್ಬೋದು. ಮೋಸ್ಟ್ ಆಫ್ ದ ಟೈಮ್ ನಿಮ್ಮ ಬಗ್ಗೆ ಮತ್ತು ಈ ಕನೆಕ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇವರು ಒಂದು ಸೊಲ್ಯೂಷನ್ ಹುಡುಕ್ತಾ ಇದ್ದಾರೆ. ಅಂದರೆ ಇವರಿಗೆ ಯಾವುದೋ ಒಂದು ವಿಷಯ ಇದೆ, ಅದಕ್ಕೆ ಸೊಲ್ಯೂಷನ್ ಹುಡುಕ್ತಾ ಇದ್ದಾರೆ. ಇವರಿಗೆ ಪ್ರಾಬ್ಲಮ್ ಏನು ಅಂತ ಗೊತ್ತಿದೆ. ಈ ಪ್ರಾಬ್ಲಮ್ ಇವರ ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು ಅಥವಾ ಇವರ ಕೆರಿಯರ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಯಾವುದೋ ಒಂದು ಸಿಚುವೇಶನ್. ಸೊ ಅದರಿಂದ ಹೊರಗಡೆ ಬರೋದಕ್ಕೆ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಯಾವುದೇ ಪ್ರಾಬ್ಲಮ್ ಇರಲಿ ಅದಕ್ಕೆ ಸೊಲ್ಯೂಷನ್ ಹುಡುಕೋದ ರೀತಿ ಕಾಣ್ತಾ ಇದ್ದಾರೆ. ಸೊ ಈಗ ಇವರು ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡುವಂತಹ ಎನರ್ಜಿಯಲ್ಲಿದ್ದಾರೆ. ಇವರ ಥಾಟ್ ತುಂಬ ಡೀಪ್ ಆಗಿದೆ. ಇವರು ಸಂಪೂರ್ಣವಾಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಈ ಕನೆಕ್ಷನ್ ಇವ್ರಿಗೆ ಮತ್ತೆ ಬೇಕಾಗಿದೆ. ಹೇಗಾದರೂ ಯಾವುದೇ ರೀತಿಯಲ್ಲಾದರೂ ಇವರು ನಿಮ್ಮಿಂದ ದೂರ ಇರೋದಕ್ಕೆ ಬಯಸ್ತಾ ಇಲ್ಲ. ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನನ್ನು ಎಂಡ್ ಮಾಡಬೇಕು, ನಿಮ್ಮ ಜೊತೆ ಥಿಂಕ್ ಬೆಟರ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಬರ್ಡನ್, ಗಿಲ್ಟ್ ಆ್ಯಂಡ್ ರಿಗ್ರೆಟ್ ಎನರ್ಜಿ, ನಿಮ್ಮ ಜೊತೆ ಇರುವ ಈ ಸಪ್ರೇಷನ್ ಈಗ ಇವರಿಗೆ ಬರ್ಡನ್ ಆಗ್ತಾ ಇದೆ. ಇವರಿಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ, ರಿಗ್ರೆಟ್ ಫೀಲ್ ಆಗ್ತಾ ಇದೆ. ನಿಮ್ಮ ಜೊತೆ ಏನಾದರೂ ತಪ್ಪು ಮಾಡಿ ಹೋಗಿದರೆ, ರೂಡಾಗಿ ಬಿಹೇವ್ ಮಾಡಿದರೆ, ನಿಮಗೆ ಏನಾದರೂ ಹೊರಟಾದ ಮಾತುಗಳನ್ನು ಹೇಳಿದರೆ ಅದಕ್ಕೆ ನಿಮ್ಮ ಪಾರ್ಟ್ನರ್ಗೆ ತುಂಬ ರಿಗ್ರೆಟ್ ಇದೆ. ಅವ್ರು ಯಾಕೆ ಆ ರೀತಿ ಮಾಡಿದ್ರು ಅನ್ನೋ ರೀತಿ ಅವ್ರಿಗೆ ಡಿಸಪಾಯಿಂಟೆಡ್ ಆಗಿದ್ದಾರೆ. ಬಹುಶಃ ಆ ಥಿಂಗ್ಸ್ಗಾಗಿ ಅವರನ್ನೇ ಪನಿಷ್ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಬೇಸರದಲ್ಲಿರುವ ಎನರ್ಜಿ ಇದ್ದಾರೆ. ಯಾಕೆಂದರೆ ಈ ಸಿಚುವೇಶನ್ ಅವ್ರಿಗೆ ಬರ್ಡನ್ ಆಗಿದೆ. ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನನ್ನು ಬೇಗ ಎಂಡ್ ಮಾಡಿ ನಿಮ್ಮ ಕಡೆ ಬರಬೇಕು ಅನ್ನೋ ಸ್ಟ್ರಾಂಗ್ ಅರ್ಜೆಂಟ್ ಇದೆ, ಸ್ಟ್ರಾಂಗ್ ಡೆಸ್ಪರೇಷನ್ ಇದೆ. ಎಲ್ಲವನ್ನ ಮರೆತು ನಿಮ್ಮ ಕಡೆ ಬರೋದಕ್ಕೆ ಆಗಿದ್ರೆ ಎಷ್ಟು ಚೆನ್ನಾಗಿ ಇರ್ತಾ ಇತ್ತು ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಇದನ್ನೇ ಈಗಿನ ಎನರ್ಜಿಯಲ್ಲಿ ಫೀಲ್ ಮಾಡ್ತಾ ಇರೋದು. ಸೊ ಈ ಥಿಂಗ್ ಅವ್ರಿಗೆ ಬರ್ಡನ್ ಆಗ್ತಾ ಇದೆ. ಅವ್ರು ಬಯಸ್ತಾ ಇರೋದನ್ನೇ ಅವರು ಮಾಡೋದಕ್ಕೆ ಆಗ್ತಾ ಇಲ್ಲ. ನಿಮಗೆ ಯಾವಾಗ ಹೀಗಾಗುತ್ತೋ, ನೀವು ಬಯಸ್ತಾ ಇರೋದು ಆಗ್ತಿಲ್ಲ ಅಂದರೆ ಅದು ನಿಮ್ಮೊಳಗೆ ಒಂದು ಬರ್ಡನ್ ಮತ್ತು ಗಿಲ್ಟ್ ತರುತ್ತಲ್ವ. ನಾನು ಏನೂ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಫೀಲಿಂಗ್ ಎಲ್ಲರಿಗೂ ಸಾಮಾನ್ಯವಾಗಿ ಬರುತ್ತೆ. ಒಂದು ಹೆಲ್ಪ್ಲೆಸ್ನೆಸ್ ನಮ್ಮೊಳಗೆ ಬರುತ್ತೆ, ರೈಟ್? ಅದೇ ಥಿಂಗ್ ಈ ವ್ಯಕ್ತಿಯಲ್ಲೂ ಫೀಲ್ ಆಗ್ತಾ ಇದೆ. ಸೊ ಅವರು ಬರ್ಡನ್ನಲ್ಲಿದ್ದಾರೆ. ನಿಮ್ಮ ಜೊತೆ ಮಾತಾಡುವವರೆಗೂ, ನಿಮಗೆ ಅಪಾಲಜಿ ಕೇಳುವವರೆಗೂ, ನಿಮ್ಮ ಜೊತೆ ಕನೆಕ್ಟ್ ಆಗುವವರೆಗೂ ಈ ಬರ್ಡನ್ನಲ್ಲಿರ್ತಾರೆ. ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಫ್ಯಾಮಿಲಿ ಪ್ರೆಷರ್ ಎನರ್ಜಿ, ಈ ಟೈಮ್ನಲ್ಲಿ ಇವರ ಲೈಫ್ನಲ್ಲಿ ತುಂಬ ಥಿಂಗ್ಸ್ ಇದೆ. ಅವುಗಳನ್ನು ಫೋಕಸ್ ಮತ್ತು ಅಟೆನ್ಷನ್ ಇವರಿಂದ ಮಾಡಬೇಕು ಅನ್ನೋ ಅನಿವಾರ್ಯತೆ ಇದೆ. ಇವರಿಗೆ ಅನ್ನಿಸ್ತಾ ಇದೆ, ಇವತ್ತಿನವರೆಗೆ ನಾನು ಎಲ್ಲರಿಗಾಗಿ ಮಾಡಿದ್ದೀನಿ. ಅದು ಫ್ಯಾಮಿಲಿ ಆಗಿರ್ಬೋದು, ಸೊ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಎಲ್ಲವನ್ನ ತಗೊಂಡಿದ್ದೀನಿ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇವರ ಫ್ಯಾಮಿಲಿಗಾಗಿ ತುಂಬ ಇವರು ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ಳುವ ವ್ಯಕ್ತಿ ಕೂಡ ಆಗಿರ್ಬೋದು. ಈ ವ್ಯಕ್ತಿ ಎಲ್ಲರನ್ನ ಹ್ಯಾಪಿ ಮಾಡೋದಕ್ಕೆ ಬಯಸ್ತಾರೆ, ಎಲ್ಲರನ್ನ ಹ್ಯಾಪಿಯಾಗಿಡಬೇಕು ಅಂತ ಬಯಸ್ತಾರೆ. ಆದರೆ ತುಂಬ ಸಲ ಎಲ್ಲರನ್ನ ಹ್ಯಾಪಿ ಮಾಡುವ ಪರ್ಸನ್ ಒಳಗಿನಿಂದ ತಾವೇ ಸ್ಯಾಡ್ ಆಗಿರ್ತಾರೆ. ಸೊ ಈ ಪರ್ಸನ್ಗೂ ಇದೇ ಪ್ರಾಬ್ಲಮ್ ಇದೆ. ಯಾಕೆಂದರೆ ಇವರು ಎಲ್ಲರನ್ನ ಹ್ಯಾಪಿ ಮಾಡೋದ್ರಲ್ಲಿ ಇವರನ್ನೇ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಪ್ರತಿಯೊಂದು ಥಿಂಗ್ ಅವರನ್ನೇ ರೆಸ್ಪಾನ್ಸಿಬಲ್ ಅಂತ ತಗೊಳ್ತಾ ಇದ್ದಾರೆ. ಎಲ್ಲ ಥಿಂಗ್ಸ್ ಅವರ ರೆಸ್ಪಾನ್ಸಿಬಿಲಿಟಿ ಅನ್ನುವಂತೆ ಅವರ ಮೇಲೆ ಅನ್ವಾಂಟೆಡ್ ಬರ್ಡನ್ ಹೊತ್ಕೊಂಡು ತಿರುಗ್ತಾ ಇದ್ದಾರೆ. ಅನ್ನೆಸೆಸರಿ ಬರ್ಡನ್, ಅನ್ವಾಂಟೆಡ್ ಬರ್ಡನ್ ಇವರ ಮೇಲೆ ಇದೆ. ಸೊ ಇದೇ ಕಾರಣದಿಂದ ಈ ಎಲ್ಲ ಥಿಂಗ್ಸ್ ಇವರ ಫೋಕಸ್ ಮತ್ತು ಅಟೆನ್ಷನನ್ನು ತುಂಬ ಡಿಮ್ಯಾಂಡ್ ಮಾಡ್ತಾ ಇದೆ. ಇವರು ನಿಮ್ಮ ಕಡೆಗೆ ಬರೋದಕ್ಕೆ ಬಯಸ್ತಾ ಇದ್ದಾರೆ. ಆದರೆ ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಸಿಚುವೇಶನ್, ಅದು ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಅದೆಲ್ಲವೂ ಅಡ್ಡ ಇದೆ. ಯಾವುದೋ ಒಂದು ಸಿಚುವೇಶನ್ ಅಡ್ಡ ನಿಂತಿದೆ. ಪೀಸ್, ಸೇಫ್ಟಿ ಆ್ಯಂಡ್ ಹೀಲಿಂಗ್ ಎನರ್ಜಿ, ಇವರಿಗೆ ಅನ್ನಿಸ್ತಾ ಇದೆ ಇವತ್ತಿನವರೆಗೆ ನಾನು ಎಲ್ಲರಿಗಾಗಿ ಎಲ್ಲವನ್ನೂ ಮಾಡಿದ್ದೀನಿ, ಆದರೆ ಅವ್ರಿಗಾಗಿ ಏನೂ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂತ. ನಿಮ್ಮ ಜೊತೆ ಇವರು ಒಂದು ಅಂತಹ ಕನೆಕ್ಷನ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಬಯಸ್ತಾರೆ. ಅಲ್ಲಿ ನಿಮ್ಮ ಜೊತೆ ಪೀಸ್ಫುಲಿ ಇರಬೇಕು, ಹ್ಯಾಪಿನೆಸ್ನಿಂದ ಇರಬೇಕು. ನಿಮ್ಮ ಜೊತೆ ಅವರು ಏನಾದರೂ ರೂಡಾಗಿ ಬಿಹೇವ್ ಮಾಡಿದರೆ ಅದರ ಬರ್ಡನ್ ಇರಬಾರ್ದು. ಅಂದರೆ ಅವರು ಯಾವಾಗಲೂ ಪ್ರೂವ್ ಮಾಡ್ಕೊಳ್ಬೇಕಾದ ಸಿಚುವೇಶನ್ ಬೇಡ.
ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಪ್ರತಿ ರಿಲೇಷನ್ಶಿಪ್ಪಲ್ಲೂ ನಾನು ಎಲ್ಲರಿಗಾಗಿ ಎಲ್ಲ ರೆಸ್ಪಾನ್ಸಿಬಿಲಿಟಿ ಹೊರ್ತೀನಿ ಅಂತ ಅವರನ್ನು ಅವರು ಪ್ರೂವ್ ಮಾಡ್ಕೊಳ್ಬೇಕಾಗಿತ್ತು. ಎಲ್ಲಿಯೂ ಅವರು ಕಡಿಮೆ ಅಂತ ಕಾಣಿಸ್ಕೊಳ್ಬಾರ್ದು. ಬಟ್ ನಿಮ್ಮ ಜೊತೆ ಅವರು ಈ ಎಲ್ಲ ಥಿಂಗ್ಸ್ ಬಯಸೋದಿಲ್ಲ. ಅವರು ಒಂದು ಅಂತಹ ಕನೆಕ್ಷನ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಬಯಸ್ತಾರೆ. ಅಲ್ಲಿ ಸೇಫ್ಟಿ ಇರಬೇಕು, ಸೆಕ್ಯೂರಿಟಿ ಇರಬೇಕು. ಯಾರು ಯಾರನ್ನು ಜಡ್ಜ್ ಮಾಡಬಾರ್ದು. ನೀವು ಅವರನ್ನು ಜಡ್ಜ್ ಮಾಡಬಾರ್ದು, ಅವರು ನಿಮ್ಮನ್ನು ಜಡ್ಜ್ ಮಾಡಬಾರ್ದು. ಅವರು ಒಂದು ಹೀಲ್ಡ್ ಮತ್ತು ಬ್ಯೂಟಿಫುಲ್ ಕನೆಕ್ಷನ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದಾರೆ. ಮಿಸ್ಸಿಂಗ್ ಆ್ಯಂಡ್ ಪಾಸ್ಟ್ ಎನರ್ಜಿ. ಇಲ್ಲಿ 2 ಎನರ್ಜೀಸ್ ಇದೆ. ಸೊ ಇವರು ನಿಮ್ಮನ್ನು ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ನಿಮಗೆ ಅನ್ನಿಸ್ತಾ ಇರಬಹುದು ಬಹುಶಃ ಈ ಪರ್ಸನನ್ನು ಮರೆತು ಮುಂದೆ ಹೋಗಿದ್ದಾರೆ, ಅವರಿಗೆ ನನ್ನ ನೆನಪೇ ಬರ್ತಾ ಇಲ್ಲ ಅಂತ. ಯಾಕೆಂದರೆ ಈ ಪರ್ಸನ್ ಈಗ ನಿಮಗೆ ಕೆಲವು ಥಿಂಗ್ಸ್ ಪ್ರಿಟೆಂಡ್ ಮಾಡ್ತಾ ಇರಬಹುದು. ನನಗೆ ನಿನ್ನ ಅಗತ್ಯ ಇಲ್ಲ, ನಾನು ನಿನ್ನನ್ನು ಮರ್ತಿದ್ದೀನಿ ಅಂತ ಶೋ ಮಾಡಬಹುದು. ಬಟ್ ರಿಯಾಲಿಟಿ ಅದು ಆಗಿರಬೇಕು ಅಂತ ಇಲ್ಲ. ಇವರು ಇನ್ನೂ ನಿಮ್ಮನ್ನು ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ, ಇನ್ನೂ ನೆನಪಿಸ್ಕೊಳ್ತಾ ಇದ್ದಾರೆ. ಈ ಕನೆಕ್ಷನ್ನಲ್ಲಿ ಇನ್ನೂ ತುಂಬ ಥಿಂಗ್ಸ್ ಇದೆ. ಈ ಕನೆಕ್ಷನ್ ಇನ್ನೂ ಕಂಪ್ಲೀಟ್ ಆಗದ ಹಾಗೆ ಕಾಣಿಸ್ತಾ ಇದೆ. ತುಂಬ ಅನ್ವಾಂಟೆಡ್ ಕ್ವಶನ್ಸ್ ಇದೆ. ನಿಮ್ಮಿಬ್ಬರ ನಡುವೆ ಇನ್ನೂ ತುಂಬ ಮಾತುಗಳು ಉಳ್ಕೊಂಡಿದೆ. ತುಂಬ ಕ್ವಶನ್ಸ್ಗೆ ಆನ್ಸರ್ ನಿಮಗೆ ಸಿಗಬೇಕಾಗಿದೆ. ಸೊ ಈ ವ್ಯಕ್ತಿಗೂ ಕೂಡ ಸಿಗಬೇಕಾಗಿದೆ. ಸೊ ಈ ಕನೆಕ್ಷನಲ್ಲಿ ಇನ್ನೂ ತುಂಬ ಥಿಂಗ್ಸ್ ಉಳ್ಕೊಂಡಿದೆ. ಈ ಕನೆಕ್ಷನ್ ಇನ್ನೂ ಎಂಡ್ ಆಗಿರುವ ಎನರ್ಜಿಯಲ್ಲಿಲ್ಲ. ಇವರು ಇನ್ನೂ ನಿಮ್ಮ ಕಡೆಗೆ ಬರುವ ಹೋಪ್ ಇಟ್ಕೊಂಡಿದ್ದಾರೆ. ಜಲಸಿ ಆ್ಯಂಡ್ ಇನ್ಸೆಕ್ಯೂರಿಟಿ ಎನರ್ಜಿ. ಇಲ್ಲಿ ಮೇ ಬಿ ನಿಮ್ಮ ಪಾರ್ಟ್ನರ್ ಒಳಗೆ ಇನ್ಸೆಕ್ಯೂರಿಟಿ ಇದೆ. ಯಾಕೆ ಅಂದರೆ ಬಹುಶಃ ಇವರು ನಿಮ್ಮನ್ನು ತುಂಬ ಹ್ಯಾಪಿ ಆಗಿರುವ ರೀತಿ ನೋಡಿರಬಹುದು. ಅದು ಸೋಷಲ್ ಮೀಡಿಯಾದಲ್ಲಾಗಿರ್ಬೋದು, ನಿಮ್ಮ ಪೋಸ್ಟ್ ಆಗಿರಬಹುದು, ಸ್ಟೇಟಸ್ ಆಗಿರ್ಬೋದು. ಸೊ ಅದೆಲ್ಲ ಕಾರಣದಿಂದ ಇವ್ರಿಗೆ ಜಲಸಿ ಫೀಲ್ ಆಗ್ತಾ ಇದೆ, ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ. ಯಾಕೆಂದರೆ ಇವರಿಂದ ದೂರ ಇದ್ದು ಕೂಡ ನೀವು ಹ್ಯಾಪಿ ಆಗಿದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಎಮೋಷ್ನಲ್ ಮೆಸೇಜ್ ಆ್ಯಂಡ್ ಸಡನ್ ರಿಯಲೈಸೇಷನ್ ಎನರ್ಜಿ. ಒಂದು ಸಡನ್ ರಿಯಲೈಸೇಷನ್ ಬರ್ತಾ ಇದೆ. ಅವರು ಹಿಂದೆ ಕೊಟ್ಟ ಸಡನ್ ಚೇಂಜ್, ಪೇಯ್ನ್, ಟ್ರಬಲ್ ಎಲ್ಲದರ ಬಗ್ಗೆ ರಿಯಲೈಸೇಷನ್ ಬಂದಿದೆ. ಅವರು ನಿಮಗೆ ಕೊಟ್ಟ ಪೇಯ್ನ್ ಮತ್ತು ಟ್ರಬಲ್ಗೆ ಈಗ ಅವ್ರಿಗೆ ಪೇಯ್ನ್ ಆಗ್ತಾ ಇದೆ. ಅವರು ನಿಮಗೆ ಕೊಟ್ಟ ಆ ಪೇಯ್ನ್ ಮತ್ತು ಟ್ರಬಲ್ ಮೂಲಕ ಅವರಿಗೆ ತುಂಬ ಥಿಂಗ್ ರಿಯಲೈಸ್ ಆಗಿದೆ. ಈಗ ಅವರಿಗೆ ನಿಮ್ಮ ವ್ಯಾಲ್ಯೂ ಅರ್ಥ ಆಗಿದೆ. ನೀವು ಅವರ ಲೈಫ್ಗೆ ಎಷ್ಟು ವ್ಯಾಲ್ಯೂ ಆ್ಯಡ್ ಮಾಡ್ತೀರಾ, ನೀವು ಅವರಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅವರಿಗೆ ಅರ್ಥ ಆಗ್ತಾ ಇದೆ. ಈ ಥಿಂಗ್ ಈಗ ನಿಮ್ಮ ಪಾರ್ಟ್ನರ್ಗೆ ತುಂಬ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ. ಇವರೊಳಗೆ ಡೆಸ್ಪರೇಷನ್ ಇದೆ. ನಿಮ್ಮ ಕಡೆಗೆ ಬರಬೇಕು, ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ವಾಯ್ಸ್ ಕೇಳಬೇಕು, ನಿಮ್ಮನ್ನು ನೋಡಬೇಕು ಅನ್ನೋ ತುಂಬ ಸ್ಟ್ರಾಂಗ್ ಡಿಸೈರ್ ಇದೆ. ನೀವು ಬಹಳ ದಿನಗಳಿಂದ ಅವ್ರನ್ನ ನೋಡಿಲ್ಲ ಅಂದರೆ ನಿಮ್ಮನ್ನು ನೋಡಬೇಕು ಅನ್ನೋ ಅರ್ಜ್ ಕೂಡ ತುಂಬ ಇದೆ. ತುಂಬ ಡೆಸ್ಪರೇಷನ್ ಎನರ್ಜಿಯಲ್ಲಿದ್ದಾರೆ. ಸೊ ಡೆಸ್ಪರೇಷನ್ ಅವರನ್ನು ಒಂದು ಅನ್ಎಕ್ಸ್ಪೆಕ್ಟೆಡ್ ಆ್ಯಕ್ಷನ್ ತಗೊಳ್ಳುವ ರೀತಿ ಟ್ರಿಗರ್ ಮಾಡ್ಬೋದು. ಒಬ್ಬ ಪರ್ಸನ್ ತುಂಬ ಡೆಸ್ಪರೇಟ್ ಆಗಿ ನಾನು ಅವ್ರ ಜೊತೆ ಮಾತಾಡಲೇಬೇಕು ಅಂತ ಅವರನ್ನು ಅವರು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗದೇ ಇದ್ದಾಗ ಅದೇ ಥಿಂಗ್ ಈಗ ಈ ವ್ಯಕ್ತಿಯ ಎನರ್ಜಿಯಲ್ಲಿದೆ. ಸೊ ಇದೇ ಅವರನ್ನು ಅನ್ಎಕ್ಸ್ಪೆಕ್ಟೆಡ್ ಆ್ಯಕ್ಷನ್ ತಗೊಳ್ಳುವ ರೀತಿ ಮಾಡ್ಬೋದು. ಸಡನ್ನಾಗಿ ಕಾಲ್ ಮಾಡಬಹುದು, ಮೆಸೇಜ್ ಕೂಡ ಮಾಡ್ಬೋದು. ವೆರಿ ಸೂನ್ ಅವರು ಕಾಲ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ನ್ಯೂ ಬಿಗಿನಿಂಗ್ ಎನರ್ಜಿ. ಇಲ್ಲಿ ಈ ಕನೆಕ್ಷನ್ಗೆ ಮತ್ತೆ ಒಂದು ನ್ಯೂ ಬಿಗಿನಿಂಗ್ ಆಗ್ತಾ ಇದೆ. ಈ ಸಲ ಈ ವ್ಯಕ್ತಿಯ ಇಂಟೆನ್ಷನ್ ತುಂಬ ಪಾಸಿಟಿವ್ ಆಗಿರುತ್ತೆ. ಯಾಕೆಂದರೆ ಅವರು ನಿಮಗಾಗಿ ತುಂಬ ಥಿಂಗ್ಸ್ ಮಾಡೋದಕ್ಕೆ ಬಯಸ್ತಾರೆ. ನಿಮಗೆ ಲವ್ ಕೊಡಬೇಕು ಅಂತ ಬಯಸ್ತಾರೆ, ನಿಮಗೆ ಕೇರ್ ಕೊಡಬೇಕು ಅಂತ ಬಯಸ್ತಾರೆ. ಮೊದಲೇ ಕೊಡಬೇಕಾಗಿದ್ದ ಲವ್ ಮತ್ತು ಕೇರನ್ನು ಆಗ ಕೊಡೋದಕ್ಕೆ ಅವರಿಗೆ ಸಾಧ್ಯ ಆಗದೇ ಇರ್ಬೋದು. ಅಂದರೆ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿರ್ಬೋದು, ಇಗ್ನೋರ್ ಮಾಡಿರ್ಬೋದು. ಬಟ್ ಈಗ ಅವರಿಗೆ ತುಂಬ ರಿಗ್ರೆಟ್ ಇದೆ. ನಾನು ಮೊದಲೇ ಅವರಿಗಾಗಿ ಈ ಥಿಂಗ್ಸ್ ಯಾಕೆ ಮಾಡಲಿಲ್ಲ, ನಾನು ಮೊದಲೇ ಮಾಡಬೇಕಾಗಿದ್ದ ಈ ಆ್ಯಕ್ಷನ್ನ ಯಾಕೆ ತಗೊಳ್ಳಿಲ್ಲ ಅನ್ನೋ ರಿಗ್ರೆಟ್ ಇದೆ. ಈ ವಿಷಯದಿಂದ ಅವರು ಲಿಟ್ರಲಿ ತುಂಬ ಫ್ರಸ್ಟ್ರೇಟೆಡ್ ಆಗಿದ್ದಾರೆ. ಸೊ ತುಂಬ ರಿಗ್ರೆಟ್ ಇದೆ. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಬಯಸ್ತಾ ಇದ್ದಾರೆ. ಈ ಕನೆಕ್ಷನ್ಗಾಗಿ ಮತ್ತು ನಿಮಗಾಗಿ ತುಂಬ ಥಿಂಗ್ಸ್ ಮಾಡೋದಕ್ಕೆ ಬಯಸ್ತಾರೆ. ನೀವು ನಿಮ್ಮ ಸೈಡ್ನಿಂದ ಈಗಾಗಲೇ ನಿಮ್ಮ ಎಫರ್ಟ್ಸ್ ಕೊಟ್ಟಿದ್ದೀರಾ. ನಿಮಗೆ ಈಗ ಏನೂ ಮಾಡಬೇಕಾಗಿಲ್ಲ. ನೀವು ವೆಯ್ಟ್ ಆ್ಯಂಡ್ ವಾಚ್ ಮಾಡಬೇಕಷ್ಟೆ. ಯಾಕೆಂದರೆ ನಿಮ್ಮ ಸೈಡ್ನಿಂದ ನಿಮ್ಮ 100% ಕೊಟ್ಟಿದ್ದೀರಾ. ಈಗ ಅವರ ಟರ್ನ್. ಈ ಕನೆಕ್ಷನಲ್ಲಿ ಅವರು ಅವರ 100% ಕೊಟ್ಟು ತೋರಿಸಲೇಬೇಕು. ಲೋನ್ಲಿನೆಸ್ ಆ್ಯಂಡ್ ಎಮೋಷ್ನಲ್ ಎನರ್ಜಿ. ಈ ಪರ್ಸನ್ ತುಂಬ ಲೋನ್ಲಿನೆಸ್ ಫೀಲ್ ಮಾಡ್ತಾ ಇರ್ಬೋದು. ನಿಮ್ಮಿಂದ ದೂರ ಆಗಿ ತುಂಬ ಒಂಟಿಯಾಗಿದ್ದಾರೆ, ಇನ್ಕಂಪ್ಲೀಟ್ ಆಗಿದ್ದಾರೆ. ಯು ಬೋತ್ ಆರ್ ಲೈಕ್ ಎ ಟೀಮ್ ಟುಗೆದರ್. ನೀವಿಬ್ಬರು ಒಟ್ಟಿಗೆ ಇದ್ದರೆ ಏನನ್ನಾದರೂ ಅಚೀವ್ ಮಾಡ್ಬೋದು. ಆದರೆ ನೀವು ಅವರ ಜೊತೆ ಇಲ್ಲದೇ ಇದ್ದರೆ ಅಥವಾ ಅವರು ನಿಮ್ಮ ಜೊತೆ ಇಲ್ಲದೇ ಇದ್ದರೆ ಇಬ್ಬರಿಗೂ ಇನ್ಕಂಪ್ಲೀಟ್ ಅನಿಸುತ್ತೆ. ಲೈಫ್ನಲ್ಲಿ ಏನೋ ಒಂದು ಮಿಸ್ಸಿಂಗ್ ಇದೆ ಅನಿಸುತ್ತೆ, ಒಂದು ಎಂಪ್ಟಿನೆಸ್. ಅದೇ ಥಿಂಗ್ ಫೀಲ್ ಆಗ್ತಾ ಇದೆ ಅವರಿಗೆ. ಅದೇ ಲೋನ್ಲಿನೆಸ್ ನೀವು ಕೂಡ ಫೀಲ್ ಮಾಡ್ತಾ ಇದ್ದೀರಾ. ತುಂಬ ಸಲ ಈ ವಿಷಯದ ಬಗ್ಗೆ ನಿಮಗೆ ಆ್ಯಂಗ್ಸೈಟಿ ಆಗ್ಬೋದು. ನನ್ನ ಜೊತೆ ಯಾಕೆ ಹೀಗಾಯಿತು ಅಂತ ಅನ್ನಿಸ್ಬೋದು. ಸೊ ಆಗ ನಿಮ್ಮ ಕಣ್ಣಲ್ಲೂ ಟಿಯರ್ಸ್ ಬರ್ಬೋದು. ಅದೇ ಥಿಂಗ್ ನಿಮ್ಮ ಪಾರ್ಟ್ನರ್ಗೂ ಆಗ್ತಾ ಇದೆ.
ಇದು ಅವರ ಲೋನ್ಲಿನೆಸ್ಸನ್ನು ಜಾಸ್ತಿ ತೋರಿಸ್ತಾ ಇದೆ. ಒಂಟಿತನ ಫೀಲ್ ಮಾಡ್ತಾ ಇದ್ದಾರೆ. ಕಂಫರ್ಟ್ ಝೋನ್ ಆ್ಯಂಡ್ ಚೇಂಜ್ ಎನರ್ಜಿ. ಇವರು ಇನ್ನೂ ಅವರ ಕಂಫರ್ಟ್ ಝೋನ್ನಲ್ಲಿದ್ದಾರೆ. ಅವರ ಕಂಫರ್ಟ್ ಝೋನಿಂದ ಹೊರಗಡೆ ಬಂದಿಲ್ಲ. ಕಂಫರ್ಟ್ ಝೋನ್ನಿಂದ ಹೊರಗಡೆ ಬಂದು ಅನ್ಹೆಲ್ತಿ ಅಟ್ಯಾಚ್ಮೆಂಟ್ಸನ್ನು ಕಟ್ ಮಾಡಬೇಕು. ಅವರಿಗೆ ಅಗತ್ಯ ಇಲ್ಲದ ಯಾವುದಾದ್ರೂ ಸಿಚುವೇಶನ್ ಇದ್ದರೆ ಅದರಿಂದ ಹೊರಗಡೆ ಬರಬೇಕು. ಈ ಕನೆಕ್ಷನ್ಗೆ ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ಅದರಿಂದ ಹೊರಗಡೆ ಬರಬೇಕು. ಸೊ ಈ ಸಿಚುವೇಶನ್ಗೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ, ಸಪ್ರೇಷನ್ಗೆ ಕಾರಣ ಆದ ಏನೇ ಸಿಚುವೇಶನ್ ಇರ್ಬೋದು, ಅದರಿಂದ ಹೊರಗಡೆ ಬರಬೇಕಾಗುತ್ತೆ. ನಿಮ್ಮ ಕಡೆಗೆ ಚೇಂಜ್ ಆಗಿ ಬರದೆ, ಅಂಡರ್ಸ್ಟ್ಯಾಂಡಿಂಗ್ ನೇಚರ್ ತೋರಿಸ್ದೆ, ಲಾಯಲ್ ಮತ್ತು ಹಾನೆಸ್ಟ್ ಆಗದೆ ಇದ್ದರೆ ನೀವು ಕೂಡ ಅವರನ್ನು ಫರ್ಗ್ಯೂ ಮಾಡೋದಿಲ್ಲ. ಸೊ ಅವರು ಅವರೊಳಗೆ ಈ ಚೇಂಜಸ್ ತರಲೇಬೇಕು. ಈ ಲೋನ್ಲಿನೆಸ್ ಅವರಿಗೆ ಎಲ್ಲ ಥಿಂಗ್ ರಿಯಲೈಸ್ ಮಾಡಿಸ್ತಾ ಇದೆ. ಅವರು ಅವರ ಕಂಫರ್ಟ್ ಝೋನ್ನಿಂದ ಹೊರಗಡೆ ಬರಬೇಕು ಮತ್ತು ಅವರನ್ನು ಚೇಂಜ್ ಮಾಡ್ಕೊಳ್ಬೇಕು. ಈ ಚೇಂಜನ್ನು ರೆಸಿಸ್ಟ್ ಮಾಡಬಾರ್ದು. ಈ ಚೇಂಜನ್ನು ಅಕ್ಸೆಪ್ಟ್ ಮಾಡಬೇಕು. ಡ್ರೀಮ್ಸ್ ಆ್ಯಂಡ್ ಪ್ರಾಮಿಸಸ್ ಎನರ್ಜಿ. ಈ ವ್ಯಕ್ತಿ ತುಂಬ ಪ್ರಾಮಿಸಸ್ಸನ್ನು ಮಾಡಿರ್ಬೋದು. ಅಂದರೆ ನಾನು ನಿನಗಾಗಿ ಇದನ್ನು ಮಾಡ್ತೀನಿ, ಅದನ್ನು ಮಾಡ್ತೀನಿ ಅಂತ ಪ್ರಾಮಿಸಸ್ ಮಾಡಿರ್ಬೋದು. ಅವರು ಆ ಪ್ರಾಮಿಸಸ್ ಯಾವುದನ್ನು ಫರ್ಗೆಟ್ ಮಾಡಿಲ್ಲ. ನಿಮಗೆ ಆ ಪರ್ಸನ್ ಎಲ್ಲವನ್ನ ಫರ್ಗೆಟ್ ಮಾಡಿದ್ದಾರೆ ಅಂತ ಅನ್ನಿಸ್ಬೋದು. ಬಟ್ ಎನರ್ಜಿ ಪ್ರಕಾರ ನೋ, ಅವರು ಆ ಪ್ರಾಮಿಸಸನ್ನು ಫರ್ಗೆಟ್ ಮಾಡಿಲ್ಲ. ಫುಲ್ಫಿಲ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ಆ ಪ್ರಾಮಿಸಸ್ ಫುಲ್ಫಿಲ್ ಮಾಡೋದಕ್ಕೆ ನಿಮ್ಮ ಕಡೆಗೆ ಬರಬೇಕು ಅಂತ ಅವ್ರಿಗೆ ಗೊತ್ತಿದೆ. ಹೌ ದೇ ಸಿ ಯು. ಪರ್ಫೆಕ್ಟ್ ಆ್ಯಂಡ್ ಚೇಂಜ್ಡ್ ಎನರ್ಜಿ. ನಿಮ್ಮನ್ನು ಹೇಗೆ ವ್ಯೂ ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ ಪರ್ಫೆಕ್ಟ್ ಪರ್ಸನ್ ಆಗಿ ನೋಡ್ತಾ ಇದ್ದಾರೆ. ಸೊ ಈಗ ಅವರಿಗೆ ನಿಮ್ಮೊಳಗೆ ಆ್ಯಟಿಟ್ಯೂಡ್ ಬಂದಿದೆ ಅಥವಾ ಈಗೋ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ನೀವು ತುಂಬ ಚೇಂಜ್ಡ್ ಬಿಹೇವಿಯರ್ ತೋರಿಸ್ತಾ ಇದ್ದೀರಾ. ನೀವೀಗ ತುಂಬ ಚೇಂಜ್ಡ್ ಆಗಿ ಕಾಣ್ತಾ ಇದ್ದೀರಾ. ಅವ್ರಿಗೆ ಅನ್ನಿಸ್ತಾ ಇದೆ ಇವರು ಮೊದಲು ಹೀಗೆ ಬಿಹೇವ್ ಮಾಡ್ತಾ ಇರಲಿಲ್ಲ, ಮೊದಲು ನನ್ನನ್ನು ತುಂಬ ಚೇಂಜ್ ಮಾಡ್ತಾಯಿದ್ರು, ಆದರೆ ಈಗ ಹಾಗೆ ಕಾಣ್ತಾ ಇಲ್ಲ. ಯು ಆರ್ ನವ್ ಎ ಚೇಂಜ್ಡ್ ಪರ್ಸನ್. ನಿಮ್ಮೊಳಗೆ ಇಷ್ಟು ಚೇಂಜ್ ಯಾಕೆ ಬಂದಿದೆ? ಸೊ ಅವರಿಗೆ ಅನ್ನಿಸ್ತಾ ಇದೆ ಇವರು ಇಷ್ಟು ಚೇಂಜ್ ಹೇಗಾಗಿದ್ದಾರೆ. ಅವರು ನಿಮ್ಮನ್ನು ಈಗೋಸ್ಟಿಕ್ ಪರ್ಸನ್ ಆಗಿ ಕೂಡ ನೋಡ್ತಾ ಇದ್ದಾರೆ. ಅವರು ನಿಮ್ಮನ್ನು ಪರ್ಫೆಕ್ಟ್ ಪರ್ಸನ್ ಆಗಿ ಕೂಡ ನೋಡ್ತಾ ಇದ್ದಾರೆ. ಎರಡೂ ಥಿಂಗ್ಸ್ ಇಲ್ಲಿದೆ. ಅಬಂಡೆನ್ಸ್ ಆ್ಯಂಡ್ ಸಪೋರ್ಟ್ ಎನರ್ಜಿ. ಅವರು ನಿಮ್ಮನ್ನು ಅಬಂಡೆನ್ಸ್ ಆಗಿ ನೋಡ್ತಾ ಇದ್ದಾರೆ. ಅಂದರೆ ಅವರಿಗೆ ಅನ್ನಿಸ್ತಾ ಇದೆ ನಿಮ್ಮ ಬಳಿ ತುಂಬ ಅಬಂಡೆನ್ಸ್ ಇದೆ, ನೀವು ತುಂಬ ಲಕ್ಕಿ. ಸೊ ನೀವು ಯಾರ ಜೊತೆ ಕನೆಕ್ಟ್ ಆದರೂ ಕೂಡ ಆ ಪರ್ಸನ್ನ ಲೈಫ್ಗೆ ಎಲ್ಲೋ ಒಂದು ಕಡೆ ಅಬಂಡೆನ್ಸ್ ಬರುತ್ತೆ. ಈ ಥಿಂಗ್ ನಿಮ್ಮ ಪಾರ್ಟ್ನರ್ಗೆ ಫೀಲ್ ಮಾಡ್ತಾ ಇದ್ದಾರೆ. ನೀವು ಅವ್ರ ಜೊತೆ ಕನೆಕ್ಟ್ ಆದಾಗ ನಿಮ್ಮಿಂದಲೇ ಅವರ ಲೈಫ್ನಲ್ಲೂ ಅಬಂಡೆನ್ಸ್ ಬಂದಿರ್ಬೋದು. ಸೊ ಅವರು ನಿಮ್ಮನ್ನು ಅಬಂಡೆಂಟ್ ಪರ್ಸನ್ ಆಗಿ ನೋಡ್ತಾ ಇದ್ದಾರೆ. ಎಮೋಷ್ನಲ್ ಸಪೋರ್ಟ್ ನಿಮ್ಮಿಂದ ಸಿಗುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ನೀವು ನಿಮ್ಮ ಪಾರ್ಟ್ನರ್ಗೆ ಯಾವಾಗಲೂ ಸಪೋರ್ಟ್ ಮಾಡಿದ್ದೀರಾ, ಯಾವಾಗಲೂ ಎಂಕರೇಜ್ ಮಾಡಿದ್ದೀರಾ, ಪ್ರತಿಯೊಂದು ಥಿಂಗ್ಸ್ ಇನ್ಸ್ಪೈರ್ ಮಾಡಿದ್ದೀರಾ. ಅವರು ಏನಾದರೂ ಮಾಡೋದಕ್ಕೆ ಹೋಗ್ತಾ ಇದ್ದರೆ ನೀವು ಯಾವಾಗಲೂ ಅವರ ಜೊತೆ ಬ್ಯಾಕ್ ಸಪೋರ್ಟ್ ಆಗಿ ಇರ್ತಾ ಇದ್ರಿ. ಹೌದು, ನೀವು ಇದನ್ನು ಮಾಡಬಹುದು ಅಂತ ಹೇಳ್ತಾ ಇದ್ರಿ, ಅವರನ್ನು ಎಂಕರೇಜ್ ಮಾಡ್ತಾ ಇದ್ರಿ, ಡಿಸ್ಕರೇಜ್ ಮಾಡಿಲ್ಲ. ಸೊ ನೀವು ಅವರ ಬಿಗ್ಗೆಸ್ಟ್ ಸಪೋರ್ಟ್ ಕೂಡ ಆಗಿರ್ಬೋದು. ಹಾಗಾಗಿ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಅವ್ರಿಗೆ ಫೈನಾನ್ಷಿಯಲಿ ಮತ್ತು ಎಮೋಷ್ನಲಿ ಕೂಡ ತುಂಬ ಸಪೋರ್ಟ್ ಮಾಡಿರ್ಬೋದು. ಬಹುಶಃ ಅವರು ನಿಮ್ಮಿಂದ ಮನಿ ಕೂಡ ತಗೊಂಡಿರ್ಬೋದು. ತುಂಬ ಫೈನಾನ್ಷಿಯಲಿ ನೀವು ಸಪೋರ್ಟ್ ಮಾಡಿದ್ದೀರಾ. ಸೊ ತುಂಬ ಜನರ ಲೈಫ್ನಲ್ಲಿ ಈ ರೀತಿ ಕೂಡ ನಡೆದಿರ್ಬೋದು. ಹಾಗಾಗಿ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಲೀಡರ್ಶಿಪ್ ಎನರ್ಜಿ. ನಿಮ್ಮೊಳಗೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದೆ. ನಿಮ್ಮ ಕಾನ್ಫಿಡೆನ್ಸ್ ತುಂಬ ಹೈ ಆಗಿರುತ್ತೆ. ನೀವು ಒಂದು ರಿಯಲ್ ಪರ್ಸನ್ ಆಗಿ ಕಾಣಿಸ್ತೀರಾ. ನೀವು ಹೇಗಿದ್ದೀರೋ ಹಾಗೆ ನಿಮ್ಮನ್ನು ಶೋ ಮಾಡ್ತೀರಾ. ನೀವು ಫೇಕ್ ಏನನ್ನು ಶೋ ಮಾಡೋದಿಲ್ಲ. ನೀವು ಹೇಗಿದ್ದೀರೋ ಹಾಗೆ ಕಾಣಿಸ್ತೀರಾ. ನಿಮ್ಮ ಮನಸ್ಸಿನಲ್ಲಿ ಏನು ಬರುತ್ತೋ ಅದನ್ನು ಹೇಳ್ತೀರಾ. ನೀವು ಸ್ಟ್ರೈಟ್ ಫಾರ್ವರ್ಡ್ ಪರ್ಸನ್ ಆಗಿರ್ಬೋದು. ಯು ಆರ್ ಎ ರಿಯಲ್ ಪರ್ಸನ್. ನೀವು ಎದುರಿನ ಪರ್ಸನ್ಗೆ ಇಂಪ್ರೆಷನ್ ಕ್ರಿಯೇಟ್ ಮಾಡೋದಕ್ಕೆ ಏನನ್ನ ಮಾಡೋದಿಲ್ಲ. ಯು ಆರ್ ದ ಒನ್. ಹೇಗಿದ್ದೀರೋ ಹಾಗೆ ಶೋ ಮಾಡ್ತೀರಾ. ಆದರೆ ಅವರು ಈ ಥಿಂಗ್ ಅವರಲ್ಲಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬಹುಶಃ ಅವರು ತುಂಬ ಸಲ ಥಿಂಗ್ಸ್ ಫೇಕ್ ಮಾಡ್ತಾರೆ ಅಥವಾ ಪ್ರಿಟೆಂಡ್ ಮಾಡ್ತಾರೆ. ಸೊ ಅವ್ರಿಗೆ ಅನ್ನಿಸುತ್ತೆ ಈ ಕ್ವಾಲಿಟಿ ಅವರೊಳಗೆ ಇಲ್ಲ ಅಂತ. ಸೊ ಅವರು ನಿಮ್ಮನ್ನು ಈ ಎನರ್ಜಿಯಲ್ಲಿ ನೋಡ್ತಾ ಇದ್ದಾರೆ. ಅಟ್ರ್ಯಾಕ್ಷನ್ ಆ್ಯಂಡ್ ಚೇಸಿಂಗ್ ಎನರ್ಜಿ. ಅವರು ನಿಮ್ಮನ್ನು ಚೇಸ್ ಮಾಡೋದಕ್ಕೆ ಬಯಸ್ತಾರೆ, ನಿಮ್ಮ ಹಿಂದೆ ಬರೋದಕ್ಕೆ ಬಯಸ್ತಾರೆ, ನಿಮ್ಮನ್ನು ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ನಿಮಗೆ ಅನ್ನಿಸ್ಬೋದು ಈ ಪರ್ಸನ್ ತುಂಬ ಪೀಸ್ಫುಲಿ ಇದ್ದಾರೆ ಅಂತ, ಬಟ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಇದೆ. ಯಾಕೆಂದರೆ ನಿಮ್ಮನ್ನು ದೂರ ಮಾಡಿಕೊಳ್ಳುವಂತಹ ಭಯ ಇದೆ. ಒಬ್ಬ ಪರ್ಸನನ್ನು ನೀವು ನಿಮ್ಮ ಲೈಫ್ನಿಂದ ದೂರ ಮಾಡಿಕೊಂಡಾಗ ಅವರು ನಿಮ್ಮನ್ನು ತುಂಬ ಲವ್ ಮಾಡ್ತಾ ಇದ್ದರೆ ಅದು ಅವ್ರಿಗೆ ತುಂಬ ದೊಡ್ಡ ಲಾಸ್ ಆಗಿ ಕಾಣಿಸುತ್ತೆ. ಸೊ ಈ ವ್ಯಕ್ತಿ ಕೂಡ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟು ಲವ್ ಮಾಡ್ತಾ ಇದ್ದ, ಅವರಿಗಾಗಿ ಏನನ್ನಾದರೂ ಮಾಡಲು ಬಯಸ್ತಾ ಇದ್ದ, ಅನ್ಕಂಡೀಷ್ನಲ್ ಲವ್ ಮಾಡ್ತಾ ಇದ್ದ, ಯಾವುದೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇಲ್ಲದೆ ಪ್ಯೂರ್ ಲವ್ ಕೊಡ್ತಾ ಇದ್ದ ಸಮೋನ್ ನಿಮ್ಮನ್ನು ಅವರು ದೂರ ಮಾಡ್ಕೊಂಡಿದ್ದಾರೆ. ಸೊ ಅವರು ನಿಮ್ಮಂತಹ ವ್ಯಕ್ತಿಯನ್ನು ದೂರ ಮಾಡ್ಕೊಳ್ಳೋದಕ್ಕೆ ಬಯಸ್ತಾ ಇಲ್ಲ.
ಈಗ ನೀವು ಎಷ್ಟು ಪ್ರೀಷಿಯಸ್ ಆಗಿದ್ರಿ ಅಂತ ಅವ್ರಿಗೆ ಅರ್ಥ ಆಗ್ತಾ ಇದೆ. ಕಮ್ಯುನಿಕೇಷನ್ ಆ್ಯಂಡ್ ಕಾಂಟ್ಯಾಕ್ಟ್ ಎನರ್ಜಿ, ಈ ಕನೆಕ್ಷನಲ್ಲಿ ನಿಮ್ಮ ಜೊತೆ ಕಾನ್ವರ್ಜೇಷನ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ರೀಸೆಂಟ್ಲಿ ನಿಮಗೆ ಯಾವುದಾದ್ರೂ ಬ್ಲ್ಯಾಂಕ್ ಕಾಲ್ ಬಂದಿದ್ರೆ, ಅಂದರೆ ಅನ್ನೋನ್ ನಂಬರ್ನಿಂದ ಕಾಲ್ ಬಂದಿದ್ರೆ, ಹೈ ಚಾನ್ಸ್ ಅದು ಈ ವ್ಯಕ್ತಿನೇ ಕಾಲ್ ಮಾಡಿರಬಹುದು. ಯಾಕೆಂದರೆ ಈ ಪರ್ಸನ್ ನಿಮ್ಮನ್ನು ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ನಿಮ್ಮ ವಾಯ್ಸ್ ಕೇಳಬೇಕು ಅನ್ನೋ ಕಾರಣದಿಂದ ಅವರು ಹೀಗೆ ಮಾಡಿರ್ಬೋದು. ನೀವು ಅವರನ್ನು ಬ್ಲಾಕ್ ಮಾಡಿದರೆ ಅಥವಾ ಅವರು ನಿಮ್ಮನ್ನು ಬ್ಲಾಕ್ ಮಾಡಿದರೆ ಯಾವುದಾದ್ರೂ ಐಡಿಯಿಂದ ನಿಮ್ಮನ್ನು ನೋಡ್ತಾ ಇರ್ಬೋದು, ಅಥವಾ ಫ್ರೆಂಡ್ಸ್ನ ಹೆಲ್ಪ್ ತಗೊಳ್ತಾ ಇರ್ಬೋದು. ರಿಯೂನಿಯನ್ ಮಾಡುವ ಮೊದಲು ಅವರಿಗೆ ತುಂಬ ಆ್ಯಂಗ್ಸೈಟಿ ಆಗ್ತಾ ಇದೆ. ಈಗ ನಿಮ್ಮ ಪಾರ್ಟ್ನರ್ ತುಂಬ ಆ್ಯಂಗ್ಷಿಯಸ್ ಆಗಿದ್ದಾರೆ. ಮಿಸ್ಟೇಕ್ಸ್, ರಿಗ್ರೆಟ್ ಆ್ಯಂಡ್ ಸೀಕ್ರೆಟ್ಸ್ ಎನರ್ಜಿ, ನಿಮ್ಮ ಪಾರ್ಟ್ನರ್ ತುಂಬ ಆ್ಯಂಗ್ಷಿಯಸ್ ಆಗಿರೋದಕ್ಕೆ ಕಾರಣ ಅವರು ಈ ಕನೆಕ್ಷನಲ್ಲಿ ತುಂಬ ಮಿಸ್ಟೇಕ್ಸ್ ಮಾಡಿರ್ಬೋದು, ತುಂಬ ತಪ್ಪುಗಳನ್ನು ಮಾಡಿರ್ಬೋದು. ಈಗ ಕೆಲವು ಮಿಸ್ಟೇಕ್ಸನ್ನು ಮತ್ತೆ ಹಿಂದಕ್ಕೆ ಹೋಗಿ ರಿಪೇರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ರಿಪೇರ್ ಮಾಡೋದಕ್ಕೆ ಅದು ಅವರಿಂದ ಆಗ್ತಾನೂ ಇಲ್ಲ. ಕೆಲವು ಮಿಸ್ಟೇಕ್ಸನ್ನು ಮತ್ತೆ ಫಿಕ್ಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಾನು ಪಾಸ್ಟ್ಗೆ ಹೋಗಿ ನನ್ನ ಮಿಸ್ಟೇಕ್ಸ್ ಕರೆಕ್ಟ್ ಮಾಡಬಹುದಿತ್ತು ಅಂತ ಅವರು ಬಯಸ್ತಾರೆ. ಆದರೆ ಕೆಲವು ಮಿಸ್ಟೇಕ್ಸ್ ಅವರು ಆಲ್ರೆಡಿ ಮಾಡಿದ್ದಾರೆ. ಆದರೆ ಈಗ ಅವುಗಳನ್ನು ಯಾವುದೇ ರೀತಿಯಿಂದಲೂ ರಿಪೀಟ್ ಮಾಡೋದಕ್ಕೆ ಬಯಸ್ತಾ ಇಲ್ಲ. ಅವರ ಮಿಸ್ಟೇಕ್ಸ್ನಿಂದ ಲರ್ನ್ ಮಾಡ್ತಾ ಇದ್ದಾರೆ, ರಿಯಲೈಸ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ತುಂಬ ಸೀಕ್ರೆಟ್ಸನ್ನು ಇಟ್ಕೊಂಡಿದ್ದಾರೆ. ತುಂಬ ಥಿಂಗ್ಸ್ ಗಿವ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ತುಂಬ ಲವ್, ತುಂಬ ಕೇರ್, ತುಂಬ ಸಪೋರ್ಟ್ ನಿಮಗೆ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ. ನ್ಯಾಚುರಲ್ ರಿಯೂನಿಯನ್ ಎನರ್ಜಿ, ನಿಮ್ಮಿಬ್ಬರ ನಡುವೆ ಸಡನ್ನಾಗಿ ಮೀಟ್ ಆಗ್ಬೋದು. ಅಂದರೆ ಸಡನ್ನಾಗಿ ಎಲ್ಲೋ ನೀವು ಮತ್ತು ಇಬ್ಬರು ಎದುರು ಬದುರು ಸಿಗ್ಬೋದು. ಅವರು ಕೂಡ ಅದನ್ನೇ ಬಯಸ್ತಾ ಇದ್ದಾರೆ. ಇವರಿಗೆ ಹೆಚ್ಚು ಎಫರ್ಟ್ ಹಾಕಬೇಕಾಗ್ಬೋದು ಅಂತ ಬಯಸ್ತಾ ಇಲ್ಲ. ಯಾವುದಾದ್ರೂ ವೇನಲ್ಲಿ ನಿಮ್ಮ ಜೊತೆ ಸಡನ್ನಾಗಿ ರಿಯೂನಿಯನ್ ಆಗಬೇಕು ಅನ್ನೋ ರೀತಿ ಬಯಸ್ತಾ ಇದ್ದಾರೆ. ನೀವು ಸಿಗಬೇಕು ಅಥವಾ ಅವರು ಎಲ್ಲೋ ನಿಮಗೆ ಸಿಗಬೇಕು ಮತ್ತು ಕಾನ್ವರ್ಜೇಷನ್ ಸ್ಟಾರ್ಟ್ ಆಗಬೇಕು. ನಿಮ್ಮಿಬ್ಬರ ನಡುವೆ ಥಿಂಗ್ಸ್ ನ್ಯಾಚುರಲಿ ಸ್ವತಃ ಸರಿಯಾಗಬೇಕು ಅಂತ ಬಯಸ್ತಾರೆ. ಅವರು ಯಾವುದಾದ್ರೂ ಮಿಡ್ಲ್ ಸೊಲ್ಯೂಷನ್ ಸಿಗಬೇಕು, ಅದೇ ಥಿಂಗ್ ಇಲ್ಲಿ ಕಾಣಿಸ್ತಾ ಇದೆ. ಇಟ್ ಈಸ್ ಲೈಕ್ ಎ ಫೇಟೆಡ್ ಮೀಟಿಂಗ್, ಅಂದರೆ ಡೆಸ್ಟಿನಿ ನಿಮ್ಮಿಬ್ಬರನ್ನು ಮತ್ತೆ ಮೀಟ್ ಮಾಡಿಸುತ್ತೆ. ಅಂತಹದನ್ನು ಅವರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಹೆಚ್ಚು ಎಫರ್ಟ್ ಹಾಕೋದಕ್ಕೆ ಬಯಸ್ತಾ ಇಲ್ಲ. ಫೈನಲ್ ಡಿಸಿಷನ್ ಎನರ್ಜಿ, ನಿಮ್ಮ ಪಾರ್ಟ್ನರ್ನ ಮೈಂಡ್ ಸೆಟ್ ಈಗ ಸ್ವಲ್ಪ ವೀಕ್ ಆಗಿರ್ಬೋದು. ಅವರಿಗೆ ಒಂದು ವಿಷಯದ ಬಗ್ಗೆ ಭಯ ಇದೆ. ಅವ್ರು ನಿಮಗೆ ಯಾವುದಾದ್ರೂ ರೀತಿಯಲ್ಲಿ ಯಾವುದಾದ್ರೂ ವಿಷಯವನ್ನು ಹೇಳಿದ್ರೆ ನೀವು ಮತ್ತೆ ಹರ್ಟ್ ಆಗ್ಬೋದು ಅಂತ. ಸೊ ಅವರು ಡಿಸ್ಕನೆಕ್ಟ್ ಫೀಲ್ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮನ್ನು ಚೂಸ್ ಮಾಡಿದ್ದಾರೆ. ಫೈನಲ್ ಡಿಸಿಷನ್ ತಗೊಳ್ಳುವ ಎನರ್ಜಿಯಲ್ಲಿದ್ದಾರೆ. ಈಗ ಅವ್ರಿಗೆ ಈ ಕನೆಕ್ಷನ್ ಬೇಕು. ಹೇಗಾದರೂ ಯಾವುದೇ ರೀತಿಯಲ್ಲಿ ಅವರಿಗೆ ಈ ಕನೆಕ್ಷನ್ಲಿ ಮತ್ತೆ ಎಂಟ್ರಿ ಆಗಬೇಕು. ಮತ್ತು ನೀವಿಬ್ಬರು ಈ ರಿಲೇಷನ್ಶಿಪ್ಪನ್ನು ಮುಂದುವರಿಸಬೇಕು. ಸೊ ಅದೇ ಎನರ್ಜಿಯಲ್ಲಿದ್ದಾರೆ. ಯಾವ ರೀತಿಯಲ್ಲಿ ಹೇಗೆ ನಿಮ್ಮ ಕಡೆ ಬರಬೇಕು ಅನ್ನೋದನ್ನು ಈಗ ಅವರು ಡಿಸೈಡ್ ಮಾಡ್ತಾ ಇದ್ದಾರೆ. ಬಟ್ ಒಂದು ಅಡ್ವೈಸ್ ಏನಂದರೆ, ನಿಮ್ಮ ಎನರ್ಜಿಯನ್ನು ಯಾರೊಬ್ಬರ ಮೆಸೇಜ್, ಆ್ಯಕ್ಷನ್ ಅಥವಾ ರಿಟರ್ನ್ ಮೇಲೆ ಮಾತ್ರ ಇಡಬೇಡಿ. ನಿಮ್ಮ ವ್ಯಾಲ್ಯೂ ನಿಮಗೆ ಗೊತ್ತಿರಲಿ. ನಿಮಗೆ ಬೇಕಾದ ಲವ್, ರೆಸ್ಪೆಕ್ಟ್, ಪೀಸ್ ಮತ್ತು ಹ್ಯಾಪಿನೆಸ್ ನಿಮ್ಮ ಲೈಫ್ನಲ್ಲಿ ಬರಲಿ ಅಂತ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಪಾಸ್ಟ್ನಲ್ಲಿ ಏನಾಯಿತು ಅನ್ನೋದಕ್ಕಿಂತ ನಿಮ್ಮ ಫ್ಯೂಚರ್ ಹೇಗಿರಬೇಕು ಅನ್ನೋದರ ಮೇಲೆ ಫೋಕಸ್ ಮಾಡಿ. ನನ್ನ ಎನರ್ಜಿ ನನ್ನ ಕೈಯಲ್ಲಿದೆ. ನಾನು ನನ್ನ ಪೀಸ್, ಹ್ಯಾಪಿನೆಸ್ ಮತ್ತು ಫ್ಯೂಚರ್ಗೆ ಪ್ರಿಯಾರಿಟಿ ಕೊಡ್ತೀನಿ ಅನ್ನೋದು ನಿಮ್ಮ ಮೈಂಡ್ನಲ್ಲಿ ಸದಾ ಇರಲಿ. ಸೊ ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.